ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತಥಾತ್ಮನಿ ನರತೆಯೋಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅನಂತ ಗುಣ ಪೂರ್ಣತ್ವಾತಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೆ ದೇವಾನಾಂ ನಮೋ ನಾರಾಯಣಾಯತೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ. ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವುದೇ ಭೋಜುನಕ್ತಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸಬು ಪ್ರಾಣಸ್ಯ ಪ್ರಾಣಃ. ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾನ್ ಲೋಕಾತ್ ಅಮೃತಾ ಭವಂತಿ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮೋ ಯಥೈತದನುಶಿಷ್ಯಾತ್. ಅನ್ಯದೇವ ತದ್ವಿದಿತಾ ತಥೋ ಅವಿದಿತಾದತಿ ಇತಿ ಶುಶ್ರುಮ ಪೂರ್ವೇಷಾಮೇನಸ್ತದ್ವ್ಯಾಕ್ಷಿರೇ. ಯದ್ವಾಚಾನಭ್ಯುತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇತಂ ಯದಿದಮುಪಾಸತೆ. ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇತಂ ಯದಿದಮುಪಾಸತೆ. ಯಚ್ಚಕ್ಷುಷಾ ನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇತಂ ಯದಿದಮುಪಾಸತೆ. ಯಚ್ಛ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇತಂ ಯದಿದಮುಪಾಸತೆ. ಯತ್ ಪ್ರಾಣೇನ ನ ಪ್ರಾಣಿತಿ ಯೇನ ಪ್ರಾಣಃ ಪ್ರಣೀಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇತಂ ಯದಿದಮುಪಾಸತೆ. ಯದ್ದಿ ಮನ್ಯಸೇ ಸುವೇದೇತಿ ದಹರಮೇವಾಪಿ ನೂನಂ ತ್ವಂ ವೇತ್ಥ ತ್ವಂ ನ ವೇತ್ಥ ಬ್ರಹ್ಮಣೋ ರೂಪಂ ಯದಸ್ಯ ತ್ವಂ ಯದಸ್ಯ ದೇವೇಷು ಅಥನು ಮೀಮಾಂಸ್ಯಮೇವ ತೇ ಮನ್ಯೇ ಅವಿದಿತಂ. ನಾಹಂ ಮನ್ಯೇ ಸುವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ. ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಈ ಮಂತ್ರದ ಭಾಗವನ್ನು ನಾವು ನೋಡುತ್ತಾ ಇದ್ವಿ. ಯಸ್ಯ ಅಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ. ಯಾರಿಗೆ ತಿಳಿದಿಲ್ಲ ಅಂತಾಗುತ್ತೋ ಅವನು ತಿಳಿದಿದ್ದಾನೆ. ಮತಂ ಯಸ್ಯ ನ ವೇದ ಸಹ. ಯಸ್ಯ ಮತಂ ಯಾರಿಗೆ ತಿಳಿದಿದೆ ಅಂತ ತಲೆಗೆ ಹೋಯ್ತು ಅವನು ಏನೂ ತಿಳಿದಿಲ್ಲ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಇದು ಮತ್ತೆ ಅಭಿಪ್ರಾಯವನ್ನ ಇನ್ನೊಂದು ಮುಖದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ತಿಳಿದದ್ದೇ ಸರಿ ಅನ್ನುವ ಹಠಕ್ಕೆ ಬಿದ್ದವ ಎಂದು ತನ್ನ ಅಭಿಪ್ರಾಯ ತಪ್ಪಿದ್ರೆ ಅದನ್ನು ತಿದ್ದಿಕೊಳ್ಳಿಕ್ ಹೋಗುವನೇ ಆಗಲ್ಲ. ಯಾರಿಗೆ ತನ್ನ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇದ್ರೆ ಸರಿ ಮಾಡ್ಕೊಡ್ಬೇಕು ಅಂತಿರುತ್ತೋ ಅವನು ಮತ್ತೆ ಸರಿಯಾದ ದಾರಿಯನ್ನು ಹಿಡಿಯುವುದು ಸಾಧ್ಯವಾಗುತ್ತೆ. ಅಂದ್ರೆ ನಿಶೇಷ ಮನನ ಮಾಡಿದಾಗ ಸರ್ವಾತ್ಮನ ಆಚಾರ್ಯರು ಅದರ ಕುರಿತಾದ ಭಾಷ್ಯದಲ್ಲಿ ಸರ್ವಾತ್ಮನ ವಿಜಾನಾಮಿ ಯಸ್ ಇತಿ ಯಸ್ಯ ಮತಂ ಭವೇತ್. ನಾನೆಲ್ಲ ತಿಳ್ಕೊಂಡ್ ಬಿಡ್ತೇನೆ, ನನ್ಗೇನು ಈಗ ಎರಡು ತರ ತಿಳಿದು ಬಿಡ್ತೇನೆ ಅಂತ ಅನ್ನುವವನ ಅಭಿಪ್ರಾಯ ಒಂದು ರೀತಿ, ತಿಳಿದಿದ್ದೇನೆ ಅನ್ನುವವನ ಅಭಿಪ್ರಾಯ ಒಂದು ರೀತಿ. ಈ ವಿಜ್ಞಾತಂ ಅನ್ನೋದೇನು ಅಂದ್ರೆ ತಿಳಿದಿದ್ದೇನೆ, ನನಗೆ ಎಲ್ಲವೂ ಗೊತ್ತಿದೆ, ಸರ್ವಾತ್ಮನ ವಿಜಾನಾಮಿ, ನಾನೆಲ್ಲೋ ತಿಳ್ಕೊಂಡಾಗತ್ತೆ ನನಗೆ ಅನ್ನೋದನ್ನ ಯಸ್ಯ ಮತಂ ಭವೇತ್ ತಸ್ಯ ಅಜ್ಞಾತಃ ಸ ಭಗವಾನ್ ಯೋ ನೈವಂ ಮನ್ಯತೆ ಸದಾ. ನಾನೇನೋ ತಿಳಿದದ್ರಲ್ಲಿ ಬೇರೆ ಇರಬಹುದು ಅಂತ ನೈವಂ ಮನ್ಯತೆ, ನನ್ಗೆ ಅಜ್ಞಾತಃ ದೇವರು ನನ್ಗೆ ತಿಳಿದಿಲ್ಲ ಅನ್ನೋದನ್ನು ಯಾವತ್ತೂ ಒಪ್ಕೊಳ್ಳಿಕ್ ಸಿದ್ಧ ಇಲ್ಲ ಅವನು. ಇದು ಕೇವಲ ದೇವರ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಅವನ ಅಭಿಪ್ರಾಯ ಹೀಗೆ ಇರುತ್ತೆ. ಜ್ಞಾತಸ್ತಸ್ಯ ತಥಾ ಸೈವ ನಿಶೇಷ ಮನನಂ ಕೃತಂ. ಜ್ಞಾತಃ ತಸ್ಯ ತಥಾ ಅಸ್ಯೈವ ನಿಶೇಷ ಮನನಂ ಕೃತಂ. ಇನ್ನು ಒಬ್ಬನಿಗೆ ತಿಳಿದಿದೆ ಅಂತ ಬಂತು, ವಿಜ್ಞಾತಂ ಅವಿಜಾನತಾಂ. ಯಸ್ಯ ಮತಂ ನ ವೇದ ಸಹ ಅಂತ, ಅದು ಎಲ್ಲ ತಿಳಿದಿದ್ದೇನೆ ಅನ್ನೋನಿಗೇನು ತಿಳಿದಿಲ್ಲ. ನಿಶೇಷವಾಗಿ ಯಾರು ಮನನ ಮಾಡಿರ್ತಾನೋ ಅವನಿಗೆ ಜ್ಞಾತಃ, ಅವನಿಗೆ ತಿಳಿದಿದ್ದಾನೆ. ಯೋ ಇದೆಯೋ ಮನ್ಯತೆ ನಾಸ್ಯ ಮತಸ್ಸ ಪುರುಷೋತ್ತಮ. ಇನ್ನು ಪರಮಾತ್ಮ ಪುರುಷೋತ್ತಮ ಅಲ್ಲ, ಅವನು ನಮ್ಮಂತೆ ಒಬ್ಬ ಸಾಮಾನ್ಯ ಅಂತ ತಿಳಿದವನೊಬ್ಬ
ನಾತಿ ವೇದ್ಯ ನಚಾವೇದ್ಯ ತಸ್ಮಾತ್ ಸ ಪರಮೇಶ್ವರ. ಪೂರ್ಣ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸರಿ. ಅವೇದ್ಯ ಅನ್ನೋದು ಕೂಡ ತಪ್ಪು. ಎಷ್ಟು ಅದ್ಭುತ ಮಾತು ಅಂದ್ರೆ, ನ ಅತಿವೇದ್ಯ ನ ಚ ಅವೇದ್ಯ. ಪೂರ ತಿಳ್ಕೊಳ್ಳಿಕ್ ಸಾಧ್ಯವೂ ಇಲ್ಲ, ತಿಳಿಯುವುದೇ ಸಾಧ್ಯ ಇಲ್ಲ ಅನ್ನೋದು ಸಾಧ್ಯ ಇಲ್ಲ. ನ ಚ ಅವೇದ್ಯ, ತಿಳಿಲಿಕ್ಕೆ ಬರದವನು. ಬಹಳ ಜನ ಏನ್ ಹೇಳುದು ಅಂದ್ರೆ, ದೇವರ ಬಗ್ಗೆ ಎಲ್ಲ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ನಿರ್ವಾಚ್ಯ ನಿರ್ಗುಣ ನಿಸ್ತೇಜ ನಿಶಬ್ದ ಬ್ರಹ್ಮ ಅಂತ, ಯಾವುದೇ ರೀತಿಯಿಂದಲೂ ನೀವು ದೇವರನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ವಾದ ಮಾಡುವಂತಹ ಮಂದಿ ಇದ್ದಾರೆ. ಅದು ಈ ಮಾತಿನಲ್ಲಿ ಪರಮೇಶ್ವರನಾದವನು ನ ಅವೇದ್ಯ, ಅವೇದ್ಯನಲ್ಲ, ಆದ್ರೆ ನಾತಿವೇದ್ಯ, ಪೂರ್ಣವಾಗಿ ಅವನನ್ನು ತಿಳಿಲಿಕ್ಕೂ ಸಾಧ್ಯ ಇಲ್ಲ. ಆಚಾರ್ಯರು ಅಂದ್ರೆ ಇದು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಏನೋ ಅದನ್ನೇ ತಿರುಗಿಸಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅನಂತನಾದ್ರಿಂದಾಗಿ ಅವನು ನ ಅತಿವೇದ್ಯ. ಆದ್ರೆ ಶಾಸ್ತ್ರದಲ್ಲಿ ತಿಳಿಯಲ್ಪಡುವನಾದ್ರಿಂದಾಗಿ ವೇದ್ಯ, ಅಂದ್ರೆ ನ ಅವೇದ್ಯ ಅನ್ನೋದನ್ನ ಆ ರೀತಿ ಹೇಳಿದ್ದು. ನ ಅವೇದ್ಯ ಅಂದ್ರೆ ಶಾಸ್ತ್ರಗಳು ಇಲ್ಲ ಅಂದ್ರೆ, ಈ ಅವನನ್ನು ಹೇಳಲಿಕ್ಕೆ ಬರುದಿಲ್ಲ ಅಂತ ನೀವು ಘೋಷಣೆ ಮಾಡುವ ಮಾತಾದ್ರೂ ಶಾಸ್ತ್ರವೇ ಅಲ್ವಾ? ನಿಮಗೆ ಅವನನ್ನು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದೊಂದು ತಿಳಿವಲ್ವಾ? ಮತ್ತೆ ಅವೇದ್ಯ ಅಂತ ಹೇಗೆ ಹೇಳ್ತೀರಿ? ಅವನ ಅವೇದ್ಯ ಅಲ್ಲ, ಮತ್ತೇನು ಅತಿವೇದ್ಯ ಅಲ್ಲ, ಎಲ್ಲವೂ ಅವನ ಬಗ್ಗೆ ತಿಳಿದು ಮುಗಿಸ್ಲಿಕ್ಕಾಗತ್ತೆ ಅಂತ ಅನ್ನೋದಿಲ್ಲ. ಇದರ ವಿಸ್ತಾರವಾದ ಅಂದ್ರೆ ಆಚಾರ್ಯರ ಮಾತುಗಳ ಹಿನ್ನೆಲೆಯಲ್ಲಿ ವಿವರಣೆಗಳು, ವಿಸ್ತಾರವಾದ ಚಿಂತನೆಗಳು ಗೋವಿಂದಾಚಾರ್ಯರದ್ದು ತಲವಕಾರೋಪನಿಷತ್ತು ಅಂತ ಒಂದು ಪುಸ್ತಕ ಇದೆ. ಅದನ್ನ ಅವರ ಉಪನ್ಯಾಸವನ್ನ ಸಂಗ್ರಹ ಮಾಡಿದ್ದರು. ಸಾಧ್ಯ ಆದ್ರೆ ಸಿಕ್ಕಿದ್ರೆ ಆ ಪುಸ್ತಕವನ್ನ ಸುಮ್ಮನೆ ಒಂದು ಗಮನ ಇಟ್ಟು ಈ ಮಾತುಗಳನ್ನೆಲ್ಲ ಹಾಗೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಓದಿದ್ರೆ ಎಷ್ಟು ತರ ತೆರ್ಕೊಳ್ಳತ್ತೆ ಈ ಮಂತ್ರ ಅಂತ ನಮ್ಗೆ ಆಗ ಅರ್ಥ ಆಗುತ್ತೆ. ಇದರಲ್ಲಿರುವಂತಹ ಪ್ರತಿಯೊಂದು ಮಂತ್ರವೂ ಕೂಡ ಎಷ್ಟೆಷ್ಟು ನಮ್ಮ ಒಳಗಿನ ಜಿಜ್ಞಾಸೆಗಳನ್ನ, ಗೊಂದಲಗಳನ್ನ ಪರಿಹರಿಸುತ್ತೆ, ಮತ್ತೆ ನಮ್ಮ ಎಡವಟ್ಟುಗಳನ್ನ ಎಚ್ಚರಿಸುತ್ತೆ, ನಾವ್ ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಅಶೇಷ ವಿಶೇಷಗಳಿಂದಲೂ ಕೂಡ ನಾವು ಇವನನ್ನ ತಿಳಿಯುತ್ತೇವೆ ಅಂತ ಯಾರು ಹೇಳ್ತಾರೋ ಅವ್ರು ಏನೂ ತಿಳಿದಿಲ್ಲ ಅಂತ ಅರ್ಥ. ನನಗೆ ಇದೆಲ್ಲ ಚೆನ್ನಾಗಿ ತಿಳಿದಿದೆ ಅಂತ ಯಾರು ಹೇಳ್ತಾನೋ ಅವನಿಗೆ ತಿಳಿದಿಲ್ಲ ಅಂತಾನೆ ಒಟ್ಟದರ ಅಭಿಪ್ರಾಯ. ಯೋ ನೈವಂ ಮನ್ಯತೆ ಸದಾ, ಯಾರು ಯಾವಾಗ್ಲೂ ತಿಳಿದಿರ್ತಾನೆ, ನನಗೆ ತಿಳಿದಿಲ್ಲ, ನಾನು ಅಮತ, ನನಗೆ ಈ ವಿಷಯದಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ನನಗೆ ಇನ್ನೂ ಎಷ್ಟೆಷ್ಟೋ ಭಾವನೆಗಳು ಅವನ ವಿಷಯದಲ್ಲಿ ಗೊತ್ತೇ ಆಗ್ತಾ ಇಲ್ಲ, ಯಾಕೆ ಹಾಗಾಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವನು ಹೇಳಿದ್ರೆ, ಯಾಕಂದ್ರೆ ಅವನಿಗೆ ಸ್ವಲ್ಪ ಗೊತ್ತಾದ್ಮೇಲೆ ಆ ಪ್ರಶ್ನೆ ಬರುತ್ತಲ್ವಾ, ಕ್ಷರಾಕ್ಷರಗಳನ್ನ ಮೀರಿ ಇಡೀ ಜಗತ್ತಿನ ಎಲ್ಲವನ್ನೂ ಕೂಡ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಒಬ್ಬ ವ್ಯಕ್ತಿ ಒಳಗೂ ಹೊರಗೂ ಎರಡೂ ಕಡೆ ಇರ್ತಾನೆ ಅಂದ್ರೆ ಇದು ಅಚಿಂತ್ಯ, ಇದು ಅವನ ಬಗ್ಗೆ ತಿಳಿಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ಎಷ್ಟು ತಿಳಿಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ನೆರಳಿನ ಹಾಗೆ ಮುಂದೆ ಮುಂದೆ ಸಾಕ್ತಾ ಇರುತ್ತೆ ಅಂತ ಅವನಿಗೆ ಜ್ಞಾನ ಬಂದ್ರೆ ಅವನು ತುಂಬಾ ಚೆನ್ನಾಗಿ ಮನನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದನ್ನ ಈ ಅಭಿಪ್ರಾಯದಲ್ಲಿ ಮಂತ್ರವನ್ನ ಆಚಾರ್ಯರು ಕೂಡ ನಾತಿವೇದ್ಯ ನಚಾವೇದ್ಯ ತಸ್ಮಾತ್ ಸ ಪರಮೇಶ್ವರ, ಪರಮ ಈಶ್ವರ, ಅವನು ಎಲ್ಲವನ್ನು ನಡೆಸಬಲ್ಲವನು. ಆದ್ರೆ ಯಾರಿಗೆ ಅವನು ಶರಣಾಗ್ತಾನೆ, ಯಾವ ಭಗವಂತನಿಗೆ ಅವನು ಶರಣಾಗ್ತಾನೆ ಸಜ್ಜನ, ಅವನಿಗೆ ಒಂದಿಷ್ಟು ತಿಳುವಳಿಕೆ ಬರುತ್ತೆ, ಲೋಕದ ಬಗ್ಗೆ ಎಚ್ಚರವೂ ಬರುತ್ತೆ, ಪ್ರಪಂಚದ ಬಗ್ಗೆ ವೈರಾಗ್ಯವೂ ಬರುತ್ತೆ. ಅಂದ್ರೆ ತಿಳಿವು ಬಂದ ಮೇಲೇನೆ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ, ತಿಳಿವೇ ಇಲ್ಲದೆ ಇದ್ರೆ ವೈರಾಗ್ಯ ಬರುವುದು ಹೇಗೆ ಸಾಧ್ಯ? ಪ್ರತಿಬೋಧ ವಿದಿತಂ ಮತಮೃತತ್ವಂ ಹಿ ವಿಂದತೆ, ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯಾ ವಿಂದತೆ ಮೃತಂ. ತುಂಬಾ ಅದ್ಭುತವಾದ ಮಾತು. ಪ್ರತಿಬೋಧ ವಿದಿತಂ ಮತಂ, ಮತಂ ಅಂತಂದ್ರೆ ಹಿಂದೆ ಏನ್ ಹೇಳಿದ್ರು, ಈ ಪೂಜ್ಯವಾದಂತಹ ವೇದ ಮಂತ್ರಗಳೇನಿವೆ
ಇವುಗಳನ್ನ ಚೆನ್ನಾಗಿ ಕಿವಿಯಲ್ಲಿ ಧಾರಣೆ ಮಾಡಿ, ಮತ್ತು ಲೋಕದಲ್ಲಿ ಅಂದ್ರೆ ಅದು ಧಾರಣೆ ಮಾಡೋದು ಸುಮ್ಮನೆ ಶ್ಲೋಕ ಹೇಳ್ತಾ ಶ್ರುತಿಯನ್ನ ಮಂತ್ರ ಸ್ವರ ಪ್ರಕ್ರಿಯೆ ಕರೆಕ್ಟ್ ಆಗಿ ಹೇಳಿದ ಅದು ಬೇಕು. ಅದಿಲ್ಲದೆ ಇದ್ರೆ ಆ ಪರಂಪರೆ ಉಳಿಯುವುದಿಲ್ಲ. ಆದ್ರೆ ಅಷ್ಟರಿಂದ ಮಾತ್ರ ದೇವರು ತಿಳಿತಾನೆ ಅಂದ್ರೆ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಅದರ ಯುಕ್ತಿಯನ್ನ ಯಾಕೆ ಹೀಗೆ ಭಗವಂತನನ್ನ ಚಿತ್ರಣ ಮಾಡಿದ್ರು, ಇದರ ಇನ್ನಷ್ಟು ಆಳವಾದ ಸಂಗತಿ ಏನಿರಬಹುದು ಅಂತ ವಿಚಾರಣೆ ಮಾಡಿ ತಿಳಿದದ್ದಾದ್ರೆ ಅವನಿಗೆ ತಿಳಿದಿಲ್ಲ ಅನ್ನೋದು ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಇಲ್ಲ ಅವನು ಮಂತ್ರ ಮಾತ್ರ ಹೇಳಿ ಆಯ್ತು, ಮಂತ್ರಕ್ಕೆ ದೇವರೇ ಪರಮಾರ್ಥ ಅಂತ ಗೊತ್ತಾಯ್ತು ಅಂತ ಅನ್ಕೊಂಡು ಬಿಟ್ಟ ಅಂದ್ರೆ ಅವನಿಗೆ ಮುಂದೆ ಯಾವತ್ತೂ ಕೂಡ ಮಂತ್ರ ತೆರ್ಕೊಳ್ಳೋದು ಇಲ್ಲ, ಅರ್ಥವೂ ಆಗುದಿಲ್ಲ. ಹೀಗೇನೆ ಅಂದ್ರೆ ಮತಂ ವಿದಿತಂ ಅಮೃತತ್ವಂ ಹಿ ವಿಂದತೆ ಇತಿ ಪ್ರತಿಬೋಧ. ಪ್ರತಿಬೋಧ ಅಂದ್ರೆ ತಿಳಿ, ಅರ್ಥ ಮಾಡ್ಕೊ, ಹೀಗೆ ತಿಳಿ. ನನ್ನ ಅಭಿಪ್ರಾಯ, ನನ್ನ ಬಗೆಗೆ ಏನ್ ಅಭಿಪ್ರಾಯವನ್ನು ವೇದ ಹೇಳುತ್ತೆ ಅದನ್ನು ಯುಕ್ತಿತಃ ಚೆನ್ನಾಗಿ ಅಭಿಪ್ರಾಯವನ್ನ ಹೃದಯದಲ್ಲಿ ಅರ್ಥ ಮಾಡಿಕೊಂಡು ತಿಳಿ. ಸುಮ್ನೆ ಹೇಳ್ಬಿಟ್ಟಿದ್ದಾರೆ ಬಾಯ್ಪಾಠ ಕಲಿಬೇಕು, ಪರೀಕ್ಷೆ ಕೊಟ್ಟು ಬಿಡ್ತೇನೆ, ಸರ್ಟಿಫಿಕೇಟ್ಗಳು ಸಿಕ್ಕಿ ಬಿಡ್ತಾವೆ, 4 ಜನ ನನ್ನನ್ನು ಚೆನ್ನಾಗಿ ತಿಳಿದವರು ಅಂತ ದೊಡ್ಡ ದೊಡ್ಡ ಹಾರ ಹಾಕಿ ಸ್ಟೇಜ್ ಮೇಲೆ ಕೂರಿಸಿ ಟೊಪ್ಪಿಗೆ ಹಾಕ್ತಾರೆ ಅನ್ನೋದಕ್ಕೆ ತಿಳಿದಿದೆ ಅಂತ ಹಾರಬೇಡ. ಅವ್ರು ಹಾಕಿದ್ರು ಅನ್ನುವ ತಕ್ಷಣ ತಿಳಿದಾಯ್ತು ಅಂತ ಅರ್ಥ ಅಲ್ಲ. ಅಥವಾ ಅವ್ರು ಹಾಕದೇ ಇದ್ರೆ ನಮ್ಮ ಓದಿನ ಶ್ರಮ ಅನ್ನೋದು ವ್ಯರ್ಥ ಅಂತನೂ ಅಲ್ಲ. ಅದನ್ನ ನೋಡ್ಬೇಕಾದದ್ದು ನಮ್ಮ ಒಳಗಿನಿಂದ. ಅವನನ್ನ ನಾವು ಸ್ವಲ್ಪ ಹೊತ್ತು ಹೃದಯದಲ್ಲಿ ಧಾರಣೆ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂದ್ರೆ ನಾನ್ ತಿಳಿದದ್ದು ಸ್ವಲ್ಪ ಪರವಾಗಿಲ್ಲ ಅಂತ ಅರ್ಥ. ನಾವು ಅವನ ಬಗ್ಗೆ ಎಷ್ಟು ಧಾರಣೆ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು ಸಂದೇಹಗಳೇ, ಪ್ರಶ್ನೆಗಳೇ ಉದಿಸಿ ಅವನು ಒಂದು ಕಡೆ ಕೂಡ್ಲಿಕ್ಕೆ ಸಾಧ್ಯ ಆಗದೆ ನಾವೇ ಎಲ್ಲೋ ಕಳೆದು ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಗೆ ಇನ್ನೂ ಏನು ಗೊತ್ತಾಗಿಲ್ಲ. ತುಂಬಾ ಕೇಳಿರ್ಬೋದು ನಾವು ಉಪನ್ಯಾಸ, ಅಥವಾ ತುಂಬಾ ನಾವು ಅದನ್ನ ನೋಟ್ಸ್ ಮಾಡಿರ್ಬೋದು, ಪುಸ್ತಕಗಳನ್ನೇ ಪ್ರಕಾಶನ ಮಾಡಿರ್ಬೋದು, ಅಥವಾ ಬೇರೆ ಬೇರೆ ಉಪನ್ಯಾಸಗಳನ್ನೇ ಕೊಟ್ಟಿರಬಹುದು. ಆದ್ರೆ ನಮಗೆ ಕೂತಾಗ ಸ್ವಲ್ಪ ಹೊತ್ತಾದ್ರೂ ಕೂಡ ಆ ರೂಪವನ್ನ, ಅಥವಾ ರೂಪ ಬರಲಿಲ್ಲ ಅಂದ್ರು ಕನಿಷ್ಠ ಪಕ್ಷ ಅವನ ಆ ಗುಣಗಳನ್ನ ಮನಃಪೂರ್ವಕವಾಗಿ ಚಿಂತನೆ ಮಾಡ್ಲಿಕ್ಕಾಗಿ ಮನಸ್ಸಿನಲ್ಲಿ ಆರ್ದ್ರ ಭಾವ ಮುಟ್ಟಿ ಅವನ ಬಗೆಗೆ ಕಣ್ಣೀರು ಹರಿಯತ್ತೆ ಅಂದ್ರೆ ಆನಂದದ ಕಣ್ಣೀರೋ ಅಥವಾ ನಾನು ಎಂಥ ಮೂರ್ಖ ಇದ್ದೇನೆ ಅನ್ನುವ ದುಃಖದ ಕಣ್ಣೀರೋ ಎರಡು ಬಂದ್ರೂ ತೊಂದರೆ ಇಲ್ಲ. ಆನಂದದ ಕಣ್ಣೀರು ಅನ್ನೋದು ಒಂದು ತರ, ಅದು ಕೆಲವೊಮ್ಮೆ ಅದಕ್ಕೆ ನಗುವರೋ ಅಳುವರೋ ನಾಟ್ಯವಾಡುವರೋ, ಅವ್ರು ಅಳ್ತಾರೆ ನಗ್ತಾರೆ ಎಲ್ಲ ಮಾಡ್ತಾರೆ. ಎರಡೂ ರೀತಿಯಿಂದ ನಾವು ಅದೇನು ಎಲ್ಲರಿಗೆ ತೋರಿಸ್ಬೇಕಂತನೂ ಅಲ್ಲ, ಅಥವಾ ಎಲ್ರಿಗೂ ಹಾಗೆ ಅಳುದು ನಗುದು ಬರಲೇಬೇಕು ಅಂತಾನೂ ಇಲ್ಲ. ಭಕ್ತಿಯಿಂದ ಅವ್ರು ಒಳಗೆ ಕರಗಿರ್ತಾರೆ, ಹೊರಗಡೆಯಿಂದ ಏನು ಗೊತ್ತಾಗುದಿಲ್ಲ, ಕಲ್ಲಿನ ತರ ಇರ್ತಾರೆ. ಆದ್ರೆ ಅದರಿಂದ ಭಕ್ತಿಯನ್ನು ಅಳಿಲಿಕ್ಕೆ ಆಗುದಿಲ್ಲ. ಆದ್ರೆ ಕನಿಷ್ಠ ಪಕ್ಷ ನಮ್ಗೆ ಗೊತ್ತಾಗುತ್ತಲ್ಲ ಹೃದಯ ಕರಗಿದೆಯೋ ಇಲ್ವೋ ಅಂತ. ಅಂತಹ ಪ್ರಜ್ಞೆಯಿಂದ ಅಮೃತತ್ವಂ ಹಿ ವಿಂದತೆ, ಅದು ಮರಣದ ಆಚೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಸಾವಿನ ಆಚೆಗೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಆದ್ರಿಂದಾಗಿ ಅದನ್ನೇ ನೀನು ತ್ವಮಪಿ ಬೋದ್ಧ, ನೀನು ಕೂಡ ಅದನ್ನು ತಿಳಿದವನಾಗಬೇಕು. ಆಗ ನೀನು ಅಮೃತತ್ವವನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಕೆಲವರೆಲ್ಲ ಜ್ಞಾನ ಇಲ್ಲದೆ ಇದ್ರೂ ಕೂಡ ಭಾರಿ ಉತ್ಸಾಹದಿಂದ ನಾವು ಸ್ವಸಾಮರ್ಥ್ಯದಿಂದ ಏನಾದ್ರೂ ಪಡಿಲಿಕ್ಕೆ ಆಗತ್ತಾ ಅಂದ್ರೆ, ಆತ್ಮನ ವಿಂದತೆ ವೀರ್ಯಂ, ನಮ್ಮ ಪ್ರಯತ್ನವನ್ನ ನಾವು ಮುಂದುವರೆಸಿದ್ರೆ ಒಂದಿಷ್ಟು ಹಿಡಿದ ಕೆಲಸವನ್ನು ಮುಗಿಸ್ಲಿಕ್ಕಾಗುತ್ತೆ. ಜ್ಞಾನ ಇಲ್ಲದೆ ಹೋದ್ರೆ ಹೊರಗಿನ ಪ್ರಪಂಚದಲ್ಲಿ ನಮಗೆ ಸಾಧ್ಯ. ಆದ್ರೆ ವಿದ್ಯೆಯ ವಿಂದತೆ ಅಮೃತಂ, ಲೋಕದ ಆತ್ಮಬಲದಿಂದ ಹೊರಗಿನ ಪ್ರಪಂಚದಲ್ಲಿ ದೇವರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ರೂ ಕೂಡ ಹಠ ಮಾಡಿ ಏನಾದ್ರೂ ಒಂದನ್ನು ಸಾಧಿಸಬಹುದು. ಆದ್ರೆ ಅಮೃತತ್ವ ಮಾತ್ರ ವಿದ್ಯೆಯ ವಿಂದತೆ ಅಮೃತಂ. ಇದು ನಮಗೆ ತುಂಬಾ ಎಚ್ಚರ ಇರಬೇಕು. ನಾನು ತುಂಬಾ ಕರ್ಮ ಮಾಡ್ತೇನೆ, ತುಂಬಾ ಶ್ರಮ ಪಡ್ತೇನೆ, ಉತ್ತಮ ಲೋಕಗಳು ಸಿಗ್ತವೆ. ಆದ್ರೆ ಜ್ಞಾನ ಇಲ್ಲದೆ ಎಂಥ ಉತ್ಸಾಹದಿಂದ ಕೂಡ ಅಮೃತತ್ವವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನ ವಿಂದತೆ ಅಮೃತಂ, ಆತ್ಮಶಕ್ತಿಯಿಂದ ಉತ್ಸಾಹ ಪರಿಪೂರ್ತಿಯನ್ನ ಪಡಿಬಹುದು ಅಷ್ಟೇ ಬಿಟ್ರೆ, ಅದರಿಂದ ಲೋಕದ ಸೌಖ್ಯಗಳನ್ನು ಅನುಭವಿಸುವುದು ಬಿಟ್ರೆ, ಜ್ಞಾನ ಅನ್ನೋದು ಇಲ್ಲದೆ ಹೋದ್ರೆ ಯಾರಿಗೆ ಆದ್ರೂ ಸರಿ, ಅದು ದೇವತೆಗಳಾದ್ರೂ ಸರಿ, ಋಷಿಗಳಾದ್ರೂ ಸರಿ, ಮನುಷ್ಯರಾದ್ರೂ ಸರಿ, ಗಂಧರ್ವರಾದ್ರೂ ಸರಿ, ಯಾರೇ ಆದ್ರೂ ಕೂಡ
ಅವನ ಬಗ್ಗೆ ಸರಿಯಾದ ತಿಳಿವಿಲ್ಲದೆ ಇದ್ರೆ ನಾವು ಪಡೆದ, ಯಾಕೆ ಹಾಗೆ ಹೇಳ್ತಾರೆ ದೇವರ ಬಗ್ಗೆ ಅಷ್ಟು ತಿಳ್ಕೊಳ್ಬೇಕು ಅಂತ? ಏನು ದೇವರಿಗೆ ಅಂತಹದ್ದೊಂದು ಹುಚ್ಚು ನನ್ನ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು ಅಂತ? ಅಂದ್ರೆ ಹಾಗಲ್ಲ. ಅವನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ದೇವರಿಗೆ ಆಸೆ ಅಲ್ಲ. ದೇವರ ಬಗ್ಗೆ ತಿಳಿದ್ರೆ ನಮ್ಮ ಬಿಂಬ, ನಮ್ಮ ಪ್ರತಿಬಿಂಬ ಅವನಿಂದ ಪ್ರತಿಫಲಿಸಿದ್ದಾದ್ರಿಂದ ನಮ್ಮ ಬಗ್ಗೆ ಸರಿಯಾದ ತಿಳಿವು ಬರಬೇಕು ಅಂದ್ರೆ ನಾನು ಈ ಬಿಂಬವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಬಿಂಬ ಏನು ಅಂತ ಅರ್ಥ ಆಗುತ್ತೆ. ನಾನು ನನ್ ಈಗ ಪ್ರತಿಬಿಂಬದಲ್ಲಿ ಎಡಗೈ ಎತ್ತಬೇಕು ಅಂತ ಅನ್ನಿಸಿದ್ರು ನಾವಿಲ್ಲಿ ಬಲಗೈಯನ್ನ ಎತ್ತಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಅಲ್ಲಿ ಎಡಗೈ ಎತ್ತುತ್ತೆ. ಇಲ್ಲ ನಮ್ಗೆಲ್ಲ ಉಲ್ಟ ಕಾಣ್ಲಿಕ್ಕೆ ಶುರುವಾಗುತ್ತೆ. ಇದು ಯಾಕೆ ಆಚೆ ಇದೆ, ಅದು ಯಾಕೆ ನನಗಿಂತ ವಿಭಿನ್ನವಾಗಿದೆ, ನಾನು ಕೆಲವು ಅನ್ಕೊಂಡದ್ ಯಾಕೆ ಆಗಲ್ಲ, ಅವನು ಅನ್ಕೊಂಡದ್ ಮಾತ್ರ ಎಲ್ಲ ಯಾಕೆ ಆಗತ್ತೆ ಅನ್ನೋದು ಗೊತ್ತಾದಾಗ ಅವನು ಸರ್ವಸಮರ್ಥ. ಅವನ ಚಟುವಟಿಕೆಯಿಂದಲೇ ಯಸ್ಯ ಕ್ರಿಯಾ ಏವ ಬಿಂಬಸ್ಯ ಪ್ರತಿಕ್ರಿಯಾ. ಅವನ ಪ್ರತಿಕ್ರಿಯೆ ನಮಗೆ ಸಿಗಬೇಕು, ಅವನ ಅನುಗ್ರಹ ಸಿಗಬೇಕು ಅಂದ್ರೆ ಅವನ ಕ್ರಿಯೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವನ ಕ್ರಿಯೆಗೂ ಅವನ ಗುಣಗಳಿಗೂ ಅವನ ಅವತಾರಗಳಿಗೂ ಅವನ ಮೂಲ ರೂಪಕ್ಕೂ ಅವನ ಇಂದ್ರಿಯಗಳಿಗೂ ಅಥವಾ ಅವನ ಗುಣಗಳಿಗೂ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಅಂತ ತಿಳಿದು ಅವನು ಭಾವರೂಪದಿಂದಲೂ ಕೂಡ ನಮ್ಮೊಳಗೆ ಇದ್ದು ನಾವು ಸತ್ಯವನ್ನ ಹೇಳ್ತಾ ಇದ್ದೇವೆ ಅಂದ್ರೆ ಅವನ ಸತ್ಯ ರೂಪ ನಮ್ಮಲ್ಲಿ ಇದೆ ಅಂತ ಅರ್ಥ. ನಾವು ಅತ್ಯಂತ ಇನ್ನೊಬ್ಬರ ಬಗ್ಗೆ ಹಾರ್ದವಾದ ಭಾವವನ್ನು ತಾಳಿದ್ದೇವೆ ಅಂದ್ರೆ ಅವನು ದಯಾನು ರೂಪದಲ್ಲಿದ್ದಾನೆ ಅಂತ ಅರ್ಥ. ಅವನ ಯಾವುದೇ ಗುಣಗಳು ಕೂಡ ನಮ್ಮಲ್ಲಿ ಆರ್ದ್ರವಾಗಿ ತುಂಬಿದೆ, ಅವನ ಮೇಲೆ ಪ್ರೀತಿಯನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗಿದೆ ಅಂದ್ರೆ ಆ ರೂಪದಿಂದ ನಮ್ಮಲ್ಲಿ ನಿಂತು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವುದು ಕೂಡ ಅವನಿಗೆ ಅರಿವಿಗೆ ಬಂದಾಗ ಭಾವ ಅನ್ನೋದು ಇನ್ನಷ್ಟು ಶುದ್ಧವಾಗುತ್ತೆ, ಪ್ರೀತಿ ಅನ್ನೋದು ಭಗವಂತನಲ್ಲಿ ಹೆಚ್ಚಾಗುತ್ತೆ. ಇದಕ್ಕೋಸ್ಕರ ಪ್ರತಿಬೋಧ, ಪ್ರತಿಬುದ್ಧಸ್ವ, ಸರಿಯಾಗಿ ತಿಳ್ಕೊ. ಯಾಕೆಂದ್ರೆ ಸರಿಯಾಗಿ ತಿಳಿಯದೇ ಹೋದ್ರೆ ಅಮೃತತ್ವವನ್ನ ಅಂದ್ರೆ ಸಾವಿನಿಂದ ಆಚೆ ದಾಟು ಅಂತ ಅರ್ಥ. ಈ ಸಂಸಾರದಿಂದ ಆಚೆ ದಾಟಬೇಕಾದ್ರೆ ಆತ್ಮದ ಉತ್ಸಾಹ ಇದ್ರೆ ಸಾಕಾಗುದಿಲ್ಲ. ಆತ್ಮದ ಉತ್ಸಾಹದ ಜೊತೆಗೆ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾಪ್ನುಮಃ. ಪ್ರಯತ್ನದಿಂದ ಉತ್ತಮವಾದ ಭೂತಿಯನ್ನ ಪಡಿಬಹುದು, ಎತ್ತರವನ್ನ ಏರಬಹುದು. ಆದ್ರೆ ಅರಿವಿನಿಂದಲೇ ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯ. ಪ್ರಯತ್ನ ಬೇಕು, ವಿದ್ಯೆಯ ಅಮೃತಂ ಅಂತ ಇಷ್ಟು ಈ ಪದ್ಯದಲ್ಲಿ ಹೇಳಿದ ಮಾತು. ಕೊನೆಯ ಈ ಖಂಡದ ಕೊನೆಯ ಮಾತು, ಇಹಚ್ಚೇದ್ ಅವೇದಿ ತತ ಸತ್ಯಮಸ್ತಿ ನಚೇದಿ ಹಾವೇದ್ ಮಹತ್ ಅವೇದೀತ್ ಮಹತೀ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರಾಹ ಪ್ರೇತ್ಯಾಸ್ಮಾ ಲೋಕಾದ ಮೃತಾ ಭವಂತಿ. ಅಲ್ಲಿ ವಿಚಿತ್ಯನೋ ವಿಚಿತ್ಯನೋ ಅಂತ ನಾನು ಹಿಂದೆ ಯೋಚನೆ ಮಾಡಿದ, ಅದು ವಿಚಿತ್ಯನೇ ಆಗಬೇಕು. ವಿಚಿತ್ಯ ಅಂತ ಆಮೇಲೆ ಒಂದು ಕೆಲವು ಪಾಠ ಇದೆ, ಆದ್ರೆ ವಿಚಿತ್ಯ ಅನ್ನೋದಕ್ಕೆ ಆಚಾರ್ಯರ ಭಾವ ಅನ್ನೋದು ಸ್ಪಷ್ಟ ಆಗುತ್ತೆ ಅಂತ ಅವರ ಮಾತು ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ. ನೇದಂ ಜೀವ ಸ್ವರೂಪಂ ತತ್ ಬ್ರಹ್ಮ ವಿಷ್ಣುವಾಖ್ಯಮವ್ಯಯಂ ಕಿಂತು ಯತ್ತೆ ಸಮೀಪಸ್ಥಂ ಆಸತೆ ವಿನಿಯಾಮಕಂ ತದೇವ ಬ್ರಹ್ಮ ವಿಸ್ಧಿತ್ವಂ ವಿಷ್ಣುವಾಖ್ಯಂ ಪರಮವ್ಯಯಂ ನಿಯಾಮಕಂ ತದ್ದೇವಾನಾಂ ಮರ್ತ್ಯಾನಾಂ ಕಿಮುತೋತ್ತಮಂ ತತ್ಪ್ರಸಾದಂ ವಿನಾ ಜೀವೆ ಮಂತವ್ಯಾನ ಪ್ರವರ್ತಯಃ ಕಿಮು ಜೀವಸ್ಯ ತದ್ಭಾವೆ ಮಂತವ್ಯ ಇತಿ ಈರಿಯತೆ. ವಾಮನ ಪಂಡಿತರು ಆ ವಿವರಣೆಯನ್ನ ಕೊಡುವಾಗ ವಿಚಿತ್ಯ, ವಿಜ್ಞಾಯ, ಉಪಾಸ್ಯ, ಚಿತ್ವ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಎಲ್ಲ ಜೀವರಾಶಿಗಳಲ್ಲೂ ಏನೇನು ಒಳ್ಳೇದಿದೆ ಅದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಒತ್ತಿ ಹೇಳ್ತಾರೆ. ಅಸ್ಮಾದ್ ಲೋಕ ಅಮೃತ ಇಹ ಭವಂತಿ. ಇದು ಈ ಜೀವ ಇದ್ದಾನಲ್ವಾ, ಅವನು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬ್ರಹ್ಮ ಇದ್ದಾನಲ್ವಾ ವಿಷ್ಣುವಾಕ್ಯಂ ನೇದಂ ಜೀವಂ ಜೀವಸ್ವರೂಪಂ, ಪರಮಾತ್ಮ ಎಂದು ಜೀವ ಸ್ವರೂಪನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎರಡು ಒಟ್ಟಿಗಿರುವಾಗ ಹಾಗೆ ಕಾಣತ್ತೆ. ಕಿಂತು ಇದನ್ನು ಗಮನಿಸ್ಲಿಕ್ಕೋಸ್ಕರನೇ ನಾವು ಎಲ್ಲಾ ಕಡೆಯಲ್ಲೂ ಒಳ್ಳೆಯದನ್ನ ಕಾಣಬೇಕು ಅಂತ ಹೇಳುದು. ಇಲ್ಲಾಂದ್ರೆ ನಮ್ಮ ಹತ್ತಿರದಲ್ಲಿ ಇದ್ದ ಒಳ್ಳೇದೇ ಕಾಣಲ್ಲ. ದೇವರು ನಮ್ಮ ಅತ್ಯಂತ ನಮಗೆ ಹತ್ತಿರದಲ್ಲಿರೋನ್ ದೇವರು. ಅವನು ಅರ್ಥ ಆಗ್ಬೇಕು ಅಂದ್ರೆ ಅವನು ಗುಣಪೂರ್ಣ. ಹಾಗಾಗಿ ಹೊರಗೆ ಎಲ್ಲ ಕಡೆಯಲ್ಲೂ ನಮ್ಗೆ ಗುಣ ಕಾಣುವುದಕ್ಕೆ ಶಕ್ತಿ ಬಂತು ಅಂದ್ರೆ ಆಗ ಅವನು ಕಾಣಿಸ್ಲಿಕ್ಕೆ ಶುರುವಾಗ್ತಾನೆ. ಯಾವಾಗ ನಮಗೆ ಅವನು ಕಾಣಲ್ವೋ, ಹೊರಗಡೆ ನಮ್ಗೆ ಅವನು ಕಾಣಲ್ವೋ, ನಮ್ಮೊಳಗೂ ಅವನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಅವನು ಎಲ್ಲಿ ಕಾಣ್ತಾನೆ ಅಂದ್ರೆ ಹೊರಗಡೆ ಕಾಣುವ ಎಲ್ಲ ಒಳ್ಳೆಯ ತನಗಳು ಕೂಡ ಅವನದ್ದೇ ಪ್ರತಿರೂಪಗಳು.
ಅವನಲ್ಲಿರುವ ಪ್ರಾಮಾಣಿಕತೆ. ಕೆಟ್ಟದ್ದಿರುತ್ತೆ, ತುಂಬಾ ಇರುತ್ತೆ. ಕೆಟ್ಟದ್ ಇಲ್ಲದೆ ಇದ್ರೆ ಮನುಷ್ಯನೇ ಅಲ್ಲ ಅವನು. ತಪ್ಪು ಮಾಡ್ಲಿಕ್ಕೋಸ್ಕರನೇ ಮನುಷ್ಯ ಹುಟ್ಟುದು. ಅವನು ಇರುದೇ ತಪ್ಪು ಮಾಡ್ಲಿಕ್ಕೆ. ಆದ್ರೆ ತಪ್ಪು ಮಾಡುವವರ ಪ್ರಮಾಣ ಹೆಚ್ಚು ಕಮ್ಮಿ ಇರುತ್ತೆ. ಸ್ವಲ್ಪ ಜಾಸ್ತಿ ತಪ್ಪು ಮಾಡೋರು ಇರ್ತಾರೆ, ಕಮ್ಮಿ ತಪ್ಪು ಮಾಡೋರು ಇರ್ತಾರೆ. ನಮಗೆ ಕಮ್ಮಿ ತಪ್ಪು ಮಾಡೋರು ಸಿಗುದಷ್ಟೇ, ತಪ್ಪೇ ಮಾಡಿದವರು ಸಿಗುದೇ ಸಾಧ್ಯ ಇಲ್ಲ. ಆದ್ರೆ ಕಮ್ಮಿ ತಪ್ಪು ಮಾಡೋರಲ್ಲಿ ಅರ್ಥ ಏನು, ಇನ್ನೇನೋ ಹೆಚ್ಚು ಒಳ್ಳೆ ಕೆಲಸವನ್ನು ಮಾಡುವುದಿದೆ. ಈ ಕಮ್ಮಿ ಮತ್ತೆ ಹೆಚ್ಚು ಅನ್ನೋದನ್ನು ಕೂಡ ನಾವು ಹೇಗೆ ಲೆಕ್ಕ ಹಾಕುದು ಅನ್ನೋದು ಗೊತ್ತಾಗುದಿಲ್ಲ. ಆದ್ರೆ ಭಗವತ್ ಪ್ರೀತಿ, ಪ್ರಾಮಾಣಿಕವಾದ ಇನ್ನೊಬ್ಬರಿಗೆ ಸಹಾಯ ಮಾಡುವ ಬುದ್ಧಿ, ಅವನು ತುಂಬಾ ತಂಟೆ ಇರಬಹುದು ಅಥವಾ ಎಲ್ಲರಿಗೆ ಬೈಯುವವನಿರಬಹುದು. ಆದ್ರೆ ಪರಮಾತ್ಮನ ಎಚ್ಚರಿಕೆ ಇರುವ ಸಂದರ್ಭ ಬಂದಾಗ ಅತ್ಯಂತ ಅದನ್ನ ನಿಷ್ಠೆಯಿಂದ, ಅದನ್ನ ತನ್ನ ವ್ಯಕ್ತಿಗತವಾದ ಎಲ್ಲ ಆಲೋಚನೆಗಳಿಗಿಂತ ಮಿಗಿಲು ಅಂತ ಭಾವಿಸ್ತಾನೆ ಅನ್ನೋ ಪ್ರಸಂಗ ಬಂದ್ರೆ ಉಳಿದ ಎಲ್ಲಾ ಯೋಚನೆಗಳು ಕೂಡ ಅಥವಾ ಎಲ್ಲಾ ತಪ್ಪುಗಳು ಕೂಡ ಅದನ್ನ ಕಡೆಗಣಿಸ್ಬೇಕಾಗಿದೆ. ದೇವರಿಗಿಂತ ಮಿಗಿಲು ಯಾವುದು ಇಲ್ಲ ಅವನಿಗೆ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಆಗ ಅವನನ್ನ ನಾವು ಕಟ್ಟಿ ಹಿಡ್ಕೊಳ್ಬೇಕು, ಅವನನ್ನು ಬಿಡಬಾರದು. ಕೆಲವೊಂದ್ಸರ್ತಿ ಬೇಕು ಅಂತಾನೆ ನಮ್ಗೆ ಅವರ ವಿರುದ್ಧ ಗುಣಗಳೇ ಹೆಚ್ಚು ಕಾಣ್ತವೆ. ಈ ವಿಷಯ ಇದೆ ಅಂದ್ರೆ ಉಳಿದಿದ್ದು ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಹತ್ರ ಹೋಗಿ ಸೇರ್ಕೋಬೇಕು. ಫಸ್ಟ್ ಅದರ ಬಗ್ಗೆ ನನಗೆ ಮಾತು ಕೊಡಿ, ಅಥವಾ ಅದರ ಬಗ್ಗೆ ಹೇಳ್ಕೊಡಿ, ಅಥವಾ ಅದು ಹೇಗೆ ಕೇಳಬೇಕು ಅಂದ್ರೆ, ಇಲ್ಲದೆ ಇದ್ರೆ ನನಗೆ ಬೇರೆ ಗತಿಯೇ ಇಲ್ಲ, ಬೇಕೇ ಬೇಕು ಅಂತ ನಾವು ಆ ವಿಷಯವನ್ನ ಪಡೆಯುವ ತನಕವೂ ಅವರಲ್ಲಿ ನಾವು ಸೇವೆ ಮಾಡಬೇಕು, ಅಥವಾ ಅವರಿಂದ ವಿದ್ಯೆಯನ್ನ ಪಡೆಯುವುದಕ್ಕೆ ಗೋಗರಿಬೇಕು. ಕಿಂತು ತದ್ ಯತ್ತೇ ಸಮೀಪಸ್ಥಂ ಆಸಾ ತೇ ವಿನಿಯಾಮಕಂ. ನಮ್ಗೆ ನಿಜವಾದ ವಿನಿಯಾಮಕನಾದ ರೂಪ ನಮಗೆ ಅತ್ಯಂತ ಸಮೀಪದಲ್ಲಿ ಆಸಾ ಇದ್ದಾನೆ, ಅವನು ದೂರದಲ್ಲಿಲ್ಲ. ಅವನು ಜೀವ ಸ್ವರೂಪ ಆಗಿದ್ರೆ ನಮ್ಮೊಳಗೆ ಮಾತ್ರ ಇರ್ಬೇಕಿತ್ತು, ಇನ್ನೊಂದ್ ಕಡೆ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಜೀವಕ್ಕೆ ಅದಕ್ಕೆ ಆದ ಮಿತಿ ಇದೆ ಅಲ್ಲ. ದೇವತೆಗಳು ಕೂಡ ಜೀವರೇ, ಅವರು ಕೂಡ ಬಹಳ ಕಡೆ ಇದ್ದಾರೆ. ಆದ್ರೆ ಅವರಿದ್ರೂ ಕೂಡ ಅವ್ಯಯ ಅಲ್ಲ. ಆ ಶರೀರದಲ್ಲಿ ಬಂದಾಗ ಇಂದ್ರ ಸಿಟ್ಟಿಗೆದ್ದು ಮಳೆಗರಿದ, ಜೊತೆಗೆ ಪಾರಿಜಾತ ಅಪಹರಣ ಮಾಡಿದ್ದಕ್ಕೋಸ್ಕರ ಅವನ ಹಿಂದೆ ಯುದ್ಧಕ್ಕೆ ಬಂದ. ರುದ್ರದೇವರು ಪರಮಾತ್ಮನನ್ನು ವಿರೋಧಿಸಿದ್ರು ಕೂಡ ಬಾಣನಿಗೆ ರಕ್ಷಣೆ ಕೊಟ್ರು. ಆಮೇಲೆ ದೇವರು ಕೃಷ್ಣನ ಜೊತೆಗೇನೆ ಯುದ್ಧನೂ ಮಾಡಿದ್ರು. ಕೊನೆಗೆ ಶರಣ ಅದ್ರದ್ದು ಬೇರೆ ಪ್ರಶ್ನೆ. ಹೀಗೆ ಎಲ್ಲಾ ದೇವತೆಗಳು ವಿಕಾರ ಇಲ್ಲದೆ ಉಳಿಲೇ ಇಲ್ಲ. ಪ್ರತಿಯೊಬ್ರು ಕೂಡ ದೇವರ ಹತ್ರ ಒಂದಿಷ್ಟು ಹೊತ್ತಾದ್ರೂ ಗಲಾಟೆ ಮಾಡಿದ್ದಿದೆ. ಗಲಾಟೆ ಮಾಡದ್ದು ಅಂದ್ರೆ ಪರಶುಕ್ಲತ್ರಯರು, ಅಂದ್ರೆ ಲಕ್ಷ್ಮಿ, ಬ್ರಹ್ಮಾಣಿ ಮತ್ತು ಬ್ರಹ್ಮ, ಅಥವಾ ಪ್ರಾಣ ಮತ್ತು ಭಾರತಿ, ಇವರಿಷ್ಟು ಜನ ಬಿಟ್ರೆ ಉಳಿದವ್ರು ಎಲ್ಲರೂ ಗಲಾಟೆ ಮಾಡಿದ್ದಾರೆ. ಆದ್ರೂ ಅವರಲ್ಲೂ ಒಂದಿಷ್ಟು ವ್ಯಯ ಇದೆ. ಪ್ರಳಯ ಕಾಲದಲ್ಲಿ ಶ್ರುತಿಗೆ ಬೇಕೆ, ಲೋಕದಲ್ಲಿ ಏನು ಕೆಲಸ ಇಲ್ಲ, ಆದ್ರಿಂದಾಗಿ ಅದು ಸುಮ್ನೆ ಕೇವಲ ಸ್ತುತಿಪರವಾಗಿ ಇದ್ದಾಗ ಲಕ್ಷ್ಮೀ ದೇವಿಗೆ ಹೇಳ್ತಾನೆ, ನೀನು ಅದನ್ನ ಸ್ತುತಿಪರವಾಗಿ ಮಾತ್ರ ಚಿಂತಿಸು, ಲೋಕದಲ್ಲಿ ಅದನ್ನ ಜಡ ಪ್ರಪಂಚಕ್ಕೆ, ಚೇತನ ಪ್ರಪಂಚಕ್ಕೆ ಅನ್ವಯವಾಗುವಂತಹ ಅರ್ಥಗಳನ್ನೇನು ನೀನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಆ ಅರ್ಥದಿಂದ ಬಿಡಿಸ್ತಾನೆ. ಪ್ರಾಕೃತಿಕವಾದ ನಿಯಾಮಕ ಶಕ್ತಿಯನ್ನ ನೀನು ಮುಗಿಸು, ಸಾಕು, ಇನ್ನೇನಿಲ್ಲ. ಯಾಕಂದ್ರೆ ಇಲ್ವೇ ಇಲ್ಲ ಅಂದ್ಮೇಲೆ ಏನ್ ನಿಯಮನ ಮಾಡ್ತಿ ಅಂದ್ರೆ ಆ ವಿನಿಯಾಮಕತ್ವ ಹೋಯ್ತು, ವ್ಯಯ ಬಂತು, ಪರಮಾತ್ಮನ ಅಧೀನನಾಗಿ ಉಳಿದ್ಲು. ಪ್ರಾಣದೇವನು ಅಷ್ಟೇ. ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯ ಗರ್ಭವನ್ನು ಹೋಗಿ ಸೇರಿದ ಅಂದ್ರೆ ಈ ಜೀವ ಪ್ರಪಂಚಕ್ಕೆ ಏನೆಲ್ಲ ಚೈತನ್ಯ ರೂಪವಾಗಿ ಏನೇನು ಪ್ರವೃತ್ತಿ ಮಾಡ್ತಾ ಇದ್ದ, ಪ್ರಾಣಶಕ್ತಿಯನ್ನು ಎಲ್ಲ ಕಡೆ ತುಂಬ್ತಾ ಇದ್ದ, ಆ ಕೆಲಸದಿಂದ ಹಿಂದೆ ಸರ್ದ. ಎಚ್ಚರ ಇದೆ ಬಿಟ್ರೆ ಉಳಿದ ಲೋಕಭಾರ ಇಲ್ಲ, ವ್ಯಯ ಬಂತು. ಹಾಗಾಗಿ ವ್ಯಯ ಬಾರದೆ ಇರುವ ರೂಪ ಏನಿದೆ ಅದು ಬ್ರಹ್ಮ ರೂಪ. ಅದಕ್ಕೆ ಯಾವತ್ತೂ ಜೀವದ ರೂಪ ಬರುವುದಿಲ್ಲ. ಅವನು ಜೀವ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ, ಪ್ರಾಣ ಧಾರಣೆ ಮಾಡಿಸೋನು ಅನ್ನುವ ಕಾರಣಕ್ಕಾಗಿ. ಆದ್ರೆ ಜೀವಕ್ಕೆ ಇರುವ ಉಳಿದಂತೆ ಏನೇನು ಅಂದ್ರೆ ದುಃಖ ಪ್ರಾಪ್ತಿ ಅನ್ನುವಂತಹ ದೋಷ, ಅಸ್ವತಂತ್ರತಾ ಅನ್ನುವ ದೋಷ, ಅಥವಾ ದೇಹ ಪ್ರಾಪ್ತಿ ಅನ್ನುವ ದೋಷ, ಅಥವಾ ವಿಕಾರ ಅನ್ನುವ ದೋಷ, ಇದು ಯಾವುದು ಅವನಲ್ಲಿ ಇಲ್ಲ. ಆದ್ರಿಂದಾಗಿ ಅವನು ಜೀವ ಆಗೋದು ಸಾಧ್ಯವೇ ಇಲ್ಲ. ತದೇವ ಬ್ರಹ್ಮ ವಿದ್ಧಿ, ಯಾವುದು ಈ ಜೀವ ಸ್ವರೂಪಕ್ಕೆ ಅಂಟುವ ದೋಷಗಳಿಲ್ಲದೆ ಎಲ್ಲವನ್ನು ಮೀರಿ ನಿಂತಿದೆಯೋ ಅದನ್ನೇ ಬ್ರಹ್ಮ, ಅದನ್ನು ವಿಷ್ಣುವಾಖ್ಯಂ ಪರಮವ್ಯಯಂ, ಅದು ಪರಂ, ಎಲ್ಲದಕ್ಕಿಂತ ಮಿಗಿಲಾದದ್ದು, ಅದು ವಿಷ್ಣು ಶಬ್ದದಿಂದ ಪ್ರತಿಪಾದ್ಯವಾದದ್ದು ಅಂತ ತಿಳ್ಕೋ. ನಿಯಾಮಕಂ ದೇವಾನಾಂ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ತತ್ ದೇವಾನಾಂ ನಿಯಾಮಕಂ ಮತ್ಯಾನಾಂ ಕಿಮುತೋತ್ತಮಂ. ದೇವತೆಗಳನ್ನೇ ಅತ್ಯಂತ ಚೆನ್ನಾಗಿ ನಿಯಮನ ಮಾಡುವಂತಹ ರೂಪ
ಅವರಿಗಿಂತ ಉತ್ತಮನಲ್ಲದೆ ಇನ್ನೇನು ಹೇಳಬೇಕು. ಮನುಷ್ಯರನ್ನ ನಿಯಮನ ಮಾಡ್ತಾನೆ, ಸರಿ. ಮರ್ತ್ಯಾನಾಂ ದೇವಾನಾಂ ನಿಯಾಮಕಂ ತತ್ ಕಿಮುತ ಉತ್ತಮಂ. ಇನ್ನು ಅವನ ಈ ಎಲ್ಲದಕ್ಕಿಂತ ಉತ್ತಮ ಅಂತ ಹೇಳ್ಬೇಕಾ? ತತ್ ಪ್ರಸಾದಂ ವಿನಾ ಜೀವೇ ಮಂತವ್ಯಾನ ಪ್ರವೃತ್ತಯ. ಯಾಕೆಂದ್ರೆ ಈ ಜೀವಗಳು ಅಂತ ಯಾರೆಲ್ಲ ಇದ್ದಾರೋ ಅವ್ರು ಎಲ್ಲರಿಗೂ ಕೂಡ ತತ್ಪ್ರಸಾದಂ ವಿನ, ಪರಮಾತ್ಮನ ಪ್ರಜ್ಞೆ ಇಲ್ಲದೆ, ಪ್ರವೃತ್ತಯ ನ ಮಂತವ್ಯಾಹ, ಅವನ ಚಟುವಟಿಕೆಯನ್ನ ಎಲ್ಲೂ ಕೂಡ ಯಾರೂ ಕೂಡ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತಿಳಿಬಾರ್ದು. ನ ಮಂತವ್ಯಾಹ, ಅವನ ಪ್ರವೃತ್ತಿ ಪರಮಾತ್ಮನ ಅನುಗ್ರಹ ಇಲ್ಲದೆ ನಡೆದು ಬಿಡ್ತು. ದೇವ್ರಿಲ್ದೇ ಇದ್ರು ಮತ್ತೆ ಮತ್ತೆ ಸ್ವಲ್ಪ ಎಲ್ಲ ದೇವ್ರ ತೂಕಡಿಸಿದಾಗ ಇವರೇ ಮಾಡ್ಕೊಳ್ಬೇಕಾಗತ್ತೆ ಅಂತೆಲ್ಲ ಹೀಗೆ ಹುಚ್ಚು ಮಾತುಗಳನ್ನ, ಹುಚ್ಚು ಸಂಗತಿಗಳನ್ನು ಚಿಂತಿಸಬಾರದು. ಕಿಮು ಜೀವಸ್ಯ ತದ್ಭಾವ ನ ಮಂತವ್ಯ ಇತೀರ್ಯತೆ. ಜೀವನ ಪ್ರವೃತ್ತಿಗಳೆಲ್ಲವೂ ಅವನಿಂದಲೇ ತಂದ ಮೇಲೆ ಜೀವ ಹೇಗೆ ತದ್ಭಾವವನ್ನ ಹೊಂದ್ಲಿಕ್ಕೆ ಸಾಧ್ಯ? ಅವನು ಹೇಗೆ ವಿಷ್ಣು ಆಗ್ಲಿಕ್ಕೆ ಸಾಧ್ಯ? ಅವನಲ್ಲಿ ಹೇಗೆ ಈ ಅನಂತ ಗುಣ ಪರಿಪೂರ್ಣತ್ವ, ಅನಂತ ಕಾಲದಲ್ಲಿ ವ್ಯಾಪ್ತಿ, ಅನಂತ ದೇಶದಲ್ಲಿ ಅಸ್ತಿತ್ವವನ್ನ ಎಚ್ಚರದಿಂದ ಕಲ್ಪಿಸಿಕೊಳ್ಳುವುದು? ಇದು ಜೀವನಿಗೆ ಎಂದೂ ಬರುವುದಿಲ್ಲ. ಅದರಿಂದಾಗಿ ಜೀವನಿಗೆ ಬ್ರಹ್ಮಭಾವವನ್ನ ಹೇಗೆ ಹೇಳುತ್ತೀರಿ? ನ ಮಂತವ್ಯ ಇತೀರ್ಯತೆ ಅಂತ ಮತ್ತೆ ಪ್ರಮಾಣ ಪುರಸ್ಸರವಾದ ಮಾತಿನ ಮೂಲಕ ಆಚಾರ್ಯರು ಈ ಮಂತ್ರದ ಅಭಿಪ್ರಾಯವನ್ನ ನಿರೂಪಣೆ ಮಾಡಿದ್ರು. ಅಸ್ಮಾತ್ ಲೋಕಾತ್ ಪ್ರೇತ್ಯ ಅಮೃತಾ ಭವಂತಿ. ಈ ಲೋಕದ ಮಿತಿಯನ್ನ ಚೆನ್ನಾಗಿ ತಿಳಿದು ಇಲ್ಲಿರುವ ಸೌಖ್ಯವನ್ನು ಕಾಣಬೇಕು, ಇಲ್ಲಿರುವ ವೈಶಿಷ್ಟ್ಯಗಳನ್ನ ಅರ್ಥ ಮಾಡಿಕೊಳ್ಬೇಕು, ಇಲ್ಲಿರುವ ವಿಭೂತಿಗಳನ್ನ ತಿಳಿದು ಈ ಲೋಕದಲ್ಲಿ ಸಾಧನೆ ಮಾಡ್ಲಿಕ್ಕೆ ಬೇಕಿರುವಂತಹ ಮಾರ್ಗಗಳನ್ನು ಕಲ್ಪಿಸಿದವನವನೇ ಅಂತ ಅವನ ಬಗ್ಗೆ ಗೊತ್ತಿರಬೇಕು. ಆದ್ರೆ ಇವು ಯಾವುಗಳು ಶಾಶ್ವತ ಅಲ್ಲ. ಇದರ ಮೂಲಕ ಹೆಜ್ಜೆ ಇರಿಸಿಕೊಂಡು ಆಚೆಗೆ ಹೋಗಬೇಕು. ಈ ಒಂದು ಯೋಗದಲ್ಲಿ ಒಂದು ಏನಂತಾರೆ ಟೆಕ್ನಿಕ್ ಇದೆ, ಅದನ್ನ ಅದು ತೋರಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ನೀರಿನಲ್ಲಿ ಕೆಲವು ತೇಲುವಂತಹ ಮರದ ದಿಮ್ಮಿಗಳು ಅಥವಾ ಪ್ಲೇಟ್ಗಳನ್ನು ಇಟ್ಟಿರ್ತಾರೆ. ಈ ಯೋಗಿ ಆದವನು ಅದರ ಮೇಲೆ ದಾಟಿ ಆ ದಡವನ್ನು ಸೇರ್ಬೇಕು. ಅವನು ಎಲ್ಲಿ ಆದ್ರೂ ಆ ಪ್ಲೇಟ್ ಅನ್ನ ಹೆಜ್ಜೆ ಇಟ್ಟು ಅಲ್ಲೇ ಉಳಿದ ಅಂದ್ರೆ ಮುಳುಗೋಗ್ತಾನೆ. ಆ ಹೆಜ್ಜೆ ಇಟ್ಟು ಅದು ಮುಳುಗುದ್ರೊಳಗೆ ಇನ್ನೊಂದಕ್ಕೆ ಕಾಲಿಟ್ಟು ಮುಂದೆ 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 ಹೋದ್ರೆ ಅವನ ದಾಟ್ತಾನೆ. ಸಂಸಾರದ ಈ ಎಲ್ಲ ಸೌಖ್ಯಗಳಿವೆ ಅಲ್ಲ, ಆ ಪ್ಲೇಟ್ಗಳಿದ್ದ ಹಾಗೆ. ಅದು ಇಲ್ಲದೆ ಇದ್ರೆ ಅವನ ಆಚೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇದ್ರೆ ಮಾತ್ರ ಅವನ ಆಚೆ ಹೋಗ್ಲಿಕ್ಕೆ ಸಾಧ್ಯ. ಅದು ಯೋಗದ ಅದರಲ್ಲಿ ಅವ್ರಿಗೆ ಅದೇ ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಚೈನಾದಲ್ಲಿ. ಅದರಲ್ಲೆಲ್ಲ ಅದು ಹೆಜ್ಜೆ ಇಟ್ಟು ಆಚೆ ದಾಟಿ ಹೋಗ್ಬಿಡ್ಬೇಕು ಕೂಡ್ಲೆ ಅವನು. ಆದ್ರೆ ಅದನ್ನ ಬಳಸ್ಕೊಳ್ಳದೆ ಆಚೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ಹಾಗೆ ಇದ್ರೆ ನೀರಲ್ಲಿ ಬಿದ್ದು ಹೋಗ್ಬೇಕಷ್ಟ, ನೀರಲ್ಲಿ ಉಳಿದು ಬಿಡ್ತಾನೆ. ಅಲ್ಲಿ ತಿಮಿಂಗಿಲಗಳು, ಮೊಸಳೆಗಳು, ಬೇರೆ ಬೇರೆ ತರಹದ ಶಾಖಗಳು, ವೇಲುಗಳು ಎಲ್ಲ ಇರ್ತಾರೆ. ಆಚೆ ಹೋಗ್ಬೇಕು ಅಂದ್ರೆ ಆ ಕಲ್ಲನ್ನ ಬಳಸ್ಕೊಳ್ಬೇಕು ಅಥವಾ ಆ ದಿಮ್ಮಿಗಳನ್ನ ಬಳಸ್ಕೊಳ್ಬೇಕು. ಆದ್ರೆ ಅಲ್ಲೇ ನಿಂತ್ರೆ ಅದು ಮುಳುಗೋಗುತ್ತೆ. ಅವನ ದೇಹದ ಭಾರವನ್ನು ಅದು ಪೂರ್ತಿ ತಡಿಯಲ್ಲ. ಆ ಹೆಜ್ಜೆ ಇಟ್ಟು ಅದು ಮುಳುಗತ್ತೆ ಅನ್ನೋಷ್ಟ್ರಲ್ಲೇ ಇನ್ನೊಂದು ಹೆಜ್ಜೆ ಇಟ್ಟಾಗಿರ್ಬೇಕು. ಹಾಗೆ ದಡಬಡ 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 ಅಂತ ಉತ್ಸಾಹನೂ ಇರ್ಬೇಕು, ಪ್ರಾರ್ಥನೆನೂ ಇರ್ಬೇಕು, ಆಚೆಯ ಗುರಿ ಯಾವುದು ಅಂತ ಸ್ಪಷ್ಟನೇ ಇರಬೇಕು, ಓಡ್ತಾ ಇರ್ಬೇಕು. ಆ ಕ್ರಿಯಾಶೀಲತೆ ಇದ್ದಾಗ ಭಗವಂತನನ್ನ ತಿಳಿಯುವುದು ಸಾಧ್ಯ ಅನ್ನುವ ಭಾವವನ್ನ ಈ ಮಂತ್ರ ನಮಗೆ ನಿರೂಪಣೆ ಮಾಡುತ್ತೆ. ತುಂಬಾ ಚಂದದ ಮಂತ್ರ. ಆಚಾರ್ಯರು ಕೂಡ ಇದರ ಬಗ್ಗೆ ತುಂಬಾ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಸಂಗತಿಯನ್ನ ಮುಂದಿನ ನಾಳೆಯ ಚಿಂತನೆಯಲ್ಲಿ ನಾಳೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ರಾತ್ರಿ ಮೆಸೇಜ್ ಹಾಕ್ತೇನೆ ಅಥವಾ ಬೆಳಿಗ್ಗೆ ಮೆಸೇಜ್ ಹಾಕ್ತೇನೆ ಏನು ಪರಿಸ್ಥಿತಿ ಅಂತ. ಈ ಪಾಠ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.